ಒಂದೊಂದಕ್ಕೆ ಒಂದೊಂದು ಚಾರ್ಜಸ್ ಇದೆ. ಇಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ. ಇದೆಲ್ಲ ಚಾರ್ಜಬಲ್ ಇರುತ್ತೆ, ಫ್ರೀ ಇಲ್ಲ ಇದು. ಹಾಗೆ ಇಲ್ಲೆಲ್ಲ ಟೀ ಮಾಡ್ಕೊಳ್ಳೋದಕ್ಕೆ ಅಷ್ಟು ಟೀ ಬ್ಯಾಗ್ಸು, ಮಿಲ್ಕ್ ಪೌಡರು, ವಾಟರ್ ಬಾಟಲು, ಕೆಟಲ್ಲು ಎಲ್ಲ ಇಟ್ಟಿದ್ದಾರೆ. ಕೆಳಗಡೆ ಬಂದರೆ ಅದು ಕೂಡ ಚಾರ್ಜಬಲ್. 2-3 ಥರ ಜ್ಯೂಸ್ ಇಟ್ಟಿದ್ದಾರೆ. ಹಾಗೆ ಚಾಕ್ಲೇಟ್ 2 ಇಟ್ಟಿದ್ದಾರೆ ಅಲ್ಲಿ. ಹಾಗೆ ಈ ಕಡೆ ನೋಡಿ ಇಷ್ಟು ದೊಡ್ಡದಾಗಿ ಮಿರರ್ ಇದೆ. ತುಂಬ ಹಾಗೆ ಇಲ್ಲಿ ಬಂದ್ರೆ ಇಲ್ಲಿ ಟೇಬಲ್ ಕೂಡ ಇಟ್ಟಿದ್ದಾರೆ. ಈ ಟೇಬಲ್ ಬಂದು ಯಾರಾದ್ರೂ ಅಥವಾ ಏನಾದ್ರು ಡ್ರಾಯಿಂಗ್ ವಯನಾಡಿಗೆ ಬಂದರೆ ಒಂದ್ಸತಿ ನೀವು ಈ ರೂಮ್ನ ಸ್ಟೇ ಮಾಡಿ, ಇದ್ರದ್ದು ಫೀಲಿಂಗ್ಸ್ ಅಂತೂ ಸೂಪರ್ ಆಗಿರುತ್ತೆ. ಹೀಗೆ ಹೊರಗಡೆ ಬಂದರೆ ಇದು ಒಂದು ಮಿರರ್ ಈ ಸೈಡ್ ಡೋರ್ ಇದೆ, ಓಪನ್ ಮಾಡಿರುತ್ತೆ. ಓಪನ್ ಮಾಡಿದ್ರೆ ಎಷ್ಟು ಪ್ಲೇಸ್ ಇದೆ ಇದೆಯಾ, ಶವರ್ ಇದೆ. ಈ ಕಡೆ ಬಂದರೆ ವಾಶ್ ಬೇಷನ್, ಟಾಯ್ಲೆಟ್ ಇದೆ. ಹಾಗೆ ಅಲ್ಲಿ ಒಂದು ಬೌಲಲ್ಲಿ ಪ್ಲಾಂಟ್ ಹಾಕಿಟ್ಟಿದ್ದಾರೆ. ಆ ಪ್ಲಾಂಟು ಪ್ಲಾಸ್ಟಿಕ್ ಅಲ್ಲ, ರಿಯಲ್ ಪ್ಲಾಂಟು. ಇವರೆಲ್ಲೂ ಯಾವುದೂ ಪ್ಲಾಸ್ಟಿಕ್ ಯೂಸೇ ಮಾಡಿಲ್ಲ. ಈ ಒಂದು ಡಸ್ಟ್ಬಿನ್ ಆಗಿರ್ಬೋದು, ಒಂದು ಬಾಸ್ಕೆಟ್ ಆಗಿರ್ಬೋದು, ಎಲ್ಲನೂ ಬ್ಯಾಂಬೂಯಿಂದಲೇ ಮಾಡಿರ್ಬೋದು. ತುಂಬ ಯೂನಿಕ್ ಮಾಡಿದ್ದಾರೆ. ಇದಾದ್ರೂ ಬಾಲಾಗಿ ನೋಡಿ ಫುಲ್ಲು ನ್ಯಾಚುರಲ್ ಆಗಿ ಯೂನಿಕ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಬ್ಯಾಕ್ ಟಬ್ ಕೂಡ ಇದೆ. ಬ್ಯಾಕ್ ಟಬ್ ಇದೆ. ಮೇಲ್ಗಡೆ ಸ್ವಲ್ಪ ಓಪನ್ ಬಿಟ್ಟಿದ್ದಾರೆ. ಅಲ್ಲಿ ಕೆಳಗಡೆ ಬಂದ್ರೆ ನ್ಯಾಚುರಲ್ ಗಿಡ, ಇದು ನ್ಯಾಚುರಲ್ ಪ್ಲಾಂಟ್. ಇದು ಪ್ಲಾಸ್ಟಿಕ್ ಅಲ್ಲ. ನಾನು ಫಸ್ಟ್ ಸ್ಟಾರ್ಟಿಂಗ್ ಪ್ಲಾಸ್ಟಿಕ್ ಅಂದ್ಕೊಂಡೆ, ಬಟ್ ಪ್ಲಾಸ್ಟಿಕ್ ಅಲ್ಲ, ಅದು ನ್ಯಾಚುರಲ್ ಪ್ಲಾಂಟ್. ಹಾಗೆ ಈ ಕೆಳಗಡೆ ಪೆಬಲ್ಸ್ ಕೂಡ ಹಾಕಿ ಅದನ್ನ ಇನ್ನೂ ಸ್ವಲ್ಪ ನ್ಯಾಚುರಲ್ ಆಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಈ ಕಡೆ ಬಂದರೆ ಡ್ರೆಸ್ಸಿಂಗ್ ಟೇಬಲ್ ಕೂಡ ಇವರು ಬ್ಯಾಂಬೂಸ್ನಲ್ಲಿ ಯೂಸ್ ಮಾಡ್ಬೋದು. ಡೋರ್ಸ್ ಎಲ್ಲ ನೋಡಿ, ಇಲ್ಲಿ ಓಪನ್ ಸ್ಪೇಸ್ ಇದೆ, ಇಲ್ಲಿ ಒಂದಷ್ಟು ಸ್ಪೇಸ್ ಇದೆ, ಇಲ್ಲಿ ಒಂದಷ್ಟು ದೊಡ್ಡದಾಗಿ ಮಿರರ್ ಕೊಟ್ಟಿದ್ದಾರೆ ಡ್ರೆಸ್ಸಿಂಗ್ಗೆ. ಈ ಬ್ಯಾಂಬೂನಲ್ಲಿ ಓಪನ್ ಮಾಡಿದ್ರೆ ಡೋರ್ನ ನೋಡಿ, ಇಲ್ಲಿ ಒಂದು ಲಾಕರ್ ಕೂಡ ಇದೆ. ಈ ಲಾಕರ್ ಅಲ್ಲಿ ನಮ್ಗೆ ಏನಾದ್ರು ವ್ಯಾಲ್ಯೂ ವಸ್ತುಗಳಿದ್ರೆ ಅದನ್ನ ಇಟ್ಕೋಬಹುದು.
ಅಂದರೆ ತುಂಬ ದೊಡ್ಡದು. ನಾವು ಫುಲ್ಲು ರೂಮ್ ತೋರಿಸ್ಬೇಕು ಅಂತ ನಾನು ಫುಲ್ ಬ್ಯಾಕ್ ಸೈಡಿಂದ ಹೋಗ್ತಾ ಇದ್ದೀನಿ. ನೋಡಿ ತುಂಬ ಸ್ಪೇಷಿಯಸ್ ಆಗಿದೆ, ಮಕ್ಕಳಿಗಂತೂ ಆರಾಮಾಗಿ ಆಟ ಆಡ್ಕೊಂಡಿರ್ಬೋದು, ಅಷ್ಟು ಸ್ಪೇಷಿಯಸ್ ಆಗಿದೆ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ ಮಾಡಿ, ಹಾಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ನಿಮ್ಮ ಒಂದು ವಿಶ್ವಾಸ ಪ್ರೀತಿ ಹೀಗೆ ಇರಲಿ ನನ್ನ ಮೇಲೆ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್.